ದೇಶಕ್ಕೆ ಮಾದರಿಯಾಗಬೇಕಾಗಿದ್ದ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯವೇ ಈಗ ಆರ್ಥಿಕ ಸಂಕಷ್ಟದ ಕೂಪಕ್ಕೆ ಬಿದ್ದಿದೆ. ಜಾನಪದದ ಮಹತ್ವ ಸಾರುವ ಈ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗಳಿಗೆ ಕಳೆದ 8 ತಿಂಗಳುಗಳಿಂದ ಸಂಬಳನೇ ಆಗಿಲ್ಲ. ಸಿಬ್ಬಂದಿ ಈಗ ಕಂಗಾಲಾಗಿದ್ದಾರೆ. ಜಾನಪದ ನಮ್ಮ ಸಂಸ್ಕೃತಿಯ ಜೀವನಾಡಿ. ಇದು ಕೇವಲ ಮನರಂಜನೆ ಅಲ್ಲದೆ ಸಮಾಜಕ್ಕೆ ಮೌಲ್ಯಗಳನ್ನು ಕಲಿಸುವ ಸಾಂಪ್ರದಾಯಿಕ ಶಿಕ್ಷಣ. ಇದೀಗ ಇಂತಹ ಜಾನಪದ ವಿಶ್ವವಿದ್ಯಾಲಯದಲ್ಲೇ ಅನುದಾನದ ಕೊರತೆ ಎದ್ದು ಕಾಣ್ತಿದೆ. 8 ತಿಂಗಳಿಂದ ಸಂಬಳವಿಲ್ಲದೆ ಸಿಬ್ಬಂದಿ ಗೋಳಾಡ್ತಿದ್ದಾರೆ. ಅನುದಾನದ ಕೊರತೆ, ಜಾನಪದ ವಿವಿಗೆ ಸಂಕಷ್ಟ. 8 ತಿಂಗಳಿಂದ ಸಂಬಳವಿಲ್ಲ, ಸಿಬ್ಬಂದಿ ಗೋಳಾಟ. ಇದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗೋಟಗೋಡಿಯಲ್ಲಿರುವ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ. ಜಗತ್ತಿನ ಏಕೈಕ ಜಾನಪದ ವಿಶ್ವವಿದ್ಯಾಲಯ ಅನ್ನೋ ಹೆಗ್ಗಳಿಕೆಯನ್ನ ಪಡೆದಿರುವಂತಹ ಶಿಕ್ಷಣ ಸಂಸ್ಥೆ. ಇದೀಗ ಇದೇ ವಿವಿ ಅನುದಾನ ಕೊರತೆಯಿಂದ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದೆ. ಹುಬ್ಬಳ್ಳಿಯ ಬಿಕೆ ಸರ್ವಿಸ್ ಮೂಲಕ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದಲ್ಲಿ 21 ಜನ ಹೊರಗುತ್ತಿಗೆ ಸಿಬ್ಬಂದಿ ಕೆಲಸ ಮಾಡ್ತಿದ್ದಾರೆ. ಆದರೆ 8 ತಿಂಗಳಿಂದ ವೇತನ ಇಲ್ಲದೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಬದುಕು ಅತಂತ್ರವಾಗಿದೆಯಂತೆ. ಮನೆಯ ಬಾಡಿಗೆ ಕಟ್ಟಲು ಆಗ್ತಿಲ್ಲ, ಶಾಲಾ ಶುಲ್ಕ ಕಟ್ಟೋಕು ಪರದಾಡಬೇಕಿರೋ ಪರಿಸ್ಥಿತಿ ಬಂದಿದೆ. ಸರ್, ನಾವು ಇಲ್ಲಿ 15 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್, ಹೊರಗುತ್ತಿಗೆ ಏಜೆನ್ಸಿಯಲ್ಲಿ. ಆಮೇಲೆ ಈಗ ನಮಗೆ 8 ತಿಂಗಳು, ಅಕ್ಟೋಬರ್ ಲಾಸ್ಟ್ ಸರ್, ಸೆಪ್ಟೆಂಬರ್ದಾಗಿದೆ ಸರ್. ಅಕ್ಟೋಬರ್ದಿಂದ ಇದುವರೆಗೆ 8 ತಿಂಗಳಾಯ್ತು ಸರ್, ಪೇಮೆಂಟ್ ಆಗೇ ಇಲ್ಲ ನಮ್ಗೆ. ಅದಕ್ಕೆ ಜೀವನ ತೊಂದರೆ ಆಗಿಬಿಟ್ಟೆ ಸರ್, ನಮಗೀಗ ಸಮಸ್ಯೆ ಆಗಿಬಿಟ್ಟೆ ಸರ್. ಇಲ್ಲಿ ಒಟ್ಟು ಹೊರಗುತ್ತಿಗೆ ಸಿಬ್ಬಂದಿ 20 ಜನ ಇದೆ ಸರ್. 20 ಜನದ್ದು ವೇತನ ಭಾಳ ವಿಳಂಬ ಆಗೈತೆ ಸರ್, ಮಾಡೇ ಇಲ್ಲ ಸರ್ ವೇತನ. ಮತ್ತು ಸರ್ಕಾರದ ಮಟ್ಟದಾಗ ಅಲ್ಲಿ ಅನುದಾನ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಅಧಿಕಾರಿಗಳು ಕೇಳಿದ್ದಾರೆ. ಒಂದು ಕಡೆ ಜಾನಪದದ ಮಹತ್ವದ ಬಗ್ಗೆ ಭಾಷಣಗಳು ನಡೀತಿವೆ, ಮತ್ತೊಂದೆಡೆ ಜಾನಪದ ಉಳಿಸುವ ಸಿಬ್ಬಂದಿ ಮನೆಗಳಲ್ಲಿ ಬದುಕಿನ ಹೋರಾಟ ಶುರುವಾಗಿದೆ. ಸಂಬಳಕ್ಕಾಗಿ ತಿಂಗಳುಗಟ್ಟಲೆ ಕಾಯ್ತಿರುವ ಸಿಬ್ಬಂದಿ ಈಗ ಸರ್ಕಾರದ ಕಡೆ ನೋಡುವಂತಾಗಿದೆ. ಸರ್ಕಾರದ ಅನುದಾನದ ಕೊರತೆಯೇ ಈ ಸಮಸ್ಯೆಗೆ ಕಾರಣ ಎನ್ನಲಾಗ್ತಿದೆ. ಹೀಗಾಗಿ ಸಿಬ್ಬಂದಿ ಆಡಳಿತ ಭವನದ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿದ್ದಾರೆ. 8 ತಿಂಗಳ ಸರ್, ಒಂದು ಸಂಬಳನೇ ಇಲ್ಲ. ನಾವು ಭದ್ರತಾ ಸಿಬ್ಬಂದಿಯಾಗಿ ಕೆಲಸ ಮಾಡ್ತೇವೆ ಸರ್. ಇಲ್ಲಿ ಆದರೂ ಅಧಿಕಾರಿಗಳಿಗೆ ಹೇಳಿವಿ ಸರ್, ನಾವು ಮಾಡ್ತೇವೆ ಅಂತ ಸರ್. ಇನ್ನೂವರೆಗೂ ಮಾಡಾಗ್ತಾ ಇಲ್ಲ ಸರ್. ಇವತ್ತಿನ ಪರಿಸ್ಥಿತಿ ಒಳಗೆ ಜೀವನ ಮಾಡೋದೇ ಕಷ್ಟ ಸರ್. ಯಾಕಂತಂದ್ರೆ ಈ ಎಲ್ಲ ಬೆಲೆ ಏರಿಕೆ ಒಂದು ಆಗುತ್ತೆ ಸರ್. ಈ ಸ್ಯಾಲ್ರಿ ಆಗಲಿಲ್ಲದೊಂದು ಜೀವನ ಹೆಂಗೆ ಸಾಗಿಸ್ಬೇಕಪ್ಪ ಅಂತೇಳಿ ಅದೊಂದು ಹೊಟ್ಟೆ ಸರ್. ಈ ಮಕ್ಕಳ ಎಜುಕೇಷನ್ಗೆ ಶಾಲೆಗೆ ಅಡ್ಮಿಷನ್ ಮಾಡಿಸ್ಬೇಕು ಸರ್. ಅದು ಮತ್ತು ಈಗ ಫೀಸ್ ಕಟ್ಬೇಕು ಸರ್ ಅವ್ರದ್ದು. ಸ್ಯಾಲ್ರಿ ಒಂದು ಆಗಿಲ್ಲ ಸರ್. ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಸರ್. ಒಟ್ನಲ್ಲಿ ಸಂಬಳಕ್ಕಾಗಿ ಸಿಬ್ಬಂದಿ ಕಣ್ಣೀರು ಹಾಕ್ತಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಸಮಸ್ಯೆಯನ್ನ ಪರಿಹರಿಸಬೇಕಿದೆ. ನಾಗರಾಜ್ ಮಾಕಾಪುರು, ನ್ಯೂಸ್ 18 ಕನ್ನಡ, ಹಾವೇರಿ.